ಭಿಕ್ಷಾಟನೆ ಮಾಡಿ ಜೀವನ ಸಾಗಿಸ್ತಾ ಇದ್ದ ವೃದ್ಧೆಯೊಬ್ಬರು ಮನೆಯಲ್ಲಿ ಒಬ್ಬರೇ ವಾಸಿಸ್ತಾ ಇದ್ರು. ಆದರೆ ವಯೋಸಹಜ ಕಾಯಿಲೆಯಿಂದ ಆಕೆ ಮೃತಪಟ್ಟಿದ್ರು. ಆಕೆಯ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಲಾಯಿತು. ನಂತರ ಆಕೆಯ ಮನೆಯಲ್ಲಿ ಪರಿಶೀಲನೆ ಮಾಡಿದಾಗ ಲಕ್ಷ ಹಣ ಸಿಕ್ಕಿದೆ. 8 ಲಕ್ಷಕ್ಕೂ ಹೆಚ್ಚಿನ ನಗದು ಪತ್ತೆಯಾಗಿದೆ. ಇಡೀ ಊರೇ ಶಾಕ್ಗೆ ಒಳಗಾಗಿದೆ. ರಾಶಿ ನೋಟುಗಳು, ರಾಶಿ ನಾಣ್ಯಗಳು, ಮೂಟೆಗಳಲ್ಲೂ ನೋಟಿನ ಕಂತೆ. 10 ಮಂದಿ ಎಣಿಸಿದ್ರೂ ಗಂಟೆಗಟ್ಟಲೆ ಎಣಿಸ್ಬೇಕು, ಅಷ್ಟೊಂದು ದುಡ್ಡು ಅಲ್ಲಿದೆ. ಇಷ್ಟೊಂದು ನೋಟುಗಳು ಎಲ್ಲಿರೋದು ಗೊತ್ತಾ? ಭಿಕ್ಷುಕಿಯೊಬ್ಬಳ ಮನೆಯಲ್ಲಿ. ನೀವು ನೋಡ್ತಾ ಇರೋದು, ನೀವು ಕೇಳಿಸ್ಕೊಳ್ತಾ ಇರೋದು 100% ನಿಜ. ಇಷ್ಟೊಂದು ದುಡ್ಡಿರೋದು ಒಬ್ಬ ಭಿಕ್ಷುಕಿ ಮನೆಯಲ್ಲಿ. ಅದು ಮಂಡ್ಯ ನಗರದ ಗುತ್ತಲು ಬಡಾವಣೆಯ ಸೌಫರಿಯಾಬಾದ್. ಅಲ್ಲಿ ಒಬ್ಬ ವೃದ್ಧೆ ಇದ್ರು. ಆಕೆ ಹೆಸರು ಹೂರ್. ಕಿವಿ ಕೇಳದ, ಮಾತು ಬಾರದ ಹಾಗೂ ಬುದ್ಧಿಮಾಂದ್ಯತೆಯಿಂದ ಬಳಲುತ್ತಿದ್ದ ಹೂರ್ ಕಳೆದ 4 ದಶಕಗಳಿಂದ ಭಿಕ್ಷಾಟನೆ ಮಾಡಿಕೊಂಡೇ ಜೀವನ ಸಾಗಿಸುತ್ತಿದ್ದಳು. 2-3 ದಿನಗಳಿಂದ ಆಕೆ ಎಲ್ಲೂ ಕಾಣಿಸದಿದ್ದಾಗ ಅನುಮಾನಗೊಂಡ ಸ್ಥಳೀಯರು ಮತ್ತು ಕುಟುಂಬಸ್ಥರು ಆಕೆ ಮನೆ ಬಾಗಿಲು ತೆರೆದಾಗ 40 ವರ್ಷದಿಂದ ಬಚ್ಚಿಟ್ಟಿದ್ದ ಸತ್ಯವೊಂದು ಹೊರಬಂದಿದೆ. ಮೂಟೆಗಳಲ್ಲಿತ್ತು ರಾಶಿ ನೋಟು, ನಾಣ್ಯ. ಭಿಕ್ಷುಕಿ ಮೃತಪಟ್ಟಿದ್ದಳು. ಭಿಕ್ಷುಕಿ ವಾಸವಿದ್ದ ಮನೆಯನ್ನು ಸಂಬಂಧಿಕರು ತೆರೆದು ನೋಡಿದಾಗ ಎಲ್ಲರೂ ದಂಗಾಗಿದ್ದಾರೆ. ಯಾರನ್ನೂ ಒಳಗೆ ಬಿಡದ ಆ ಕೊಠಡಿಯಲ್ಲಿ 8 ಚೀಲಗಳಲ್ಲಿ ನಾಣ್ಯಗಳು ಮತ್ತು ನೋಟಿನ ಕಂತೆಗಳು ಪತ್ತೆಯಾಗಿತ್ತು. ತಕ್ಷಣವೇ ಮಸೀದಿಯ ಮುಖಂಡರನ್ನ ಕರೆಸಿ ನೋಟುಗಳನ್ನು ಎಣಿಕೆ ಮಾಡಿದಾಗ ಬರೋಬ್ಬರಿ 8,40,000 ರೂಪಾಯಿ ಹಣ ಪತ್ತೆಯಾಗಿದೆ. ಸಂಬಂಧಿಕರು ಬಂದು ಕರೆದ್ರೂ ಹೋಗ್ತಿರಲಿಲ್ಲ ವೃದ್ಧೆಗೆ ಕಿವಿ ಕೇಳಿಸ್ತಾ ಇರಲಿಲ್ಲ, ಮಾತು ಕೂಡ ಬರ್ತಾ ಇರಲಿಲ್ಲ. ವೃದ್ಧೆ ವಾಸವಾಗಿರುವುದಕ್ಕೆ ಸಂಬಂಧಿಕರೇ ಮನೆಯನ್ನ ಕೊಟ್ಟಿದ್ರು. ಮಾನಸಿಕ ಸ್ಥಿಮಿತತೆ ಇಲ್ಲದ ಕಾರಣಕ್ಕೆ ಯಾರೇ ಬಂದು ಕರೆದ್ರು ಆ ವೃದ್ಧೆ ಹೋಗ್ತಾ ಇರಲಿಲ್ವಂತೆ. ಸಂಬಂಧಿಕರೇ ಬಂದು ಮನೆ ಕರ್ಕೊಂಡು ಹೋಗೋಕೆ ಪ್ರಯತ್ನ ಪಟ್ಟರೂ ಅದು ಸಾಧ್ಯವಾಗ್ತಾ ಇರಲಿಲ್ವಂತೆ. ನನ್ನ ಮನೆಯನ್ನ ಬಿಟ್ಟು ತಾನೆಲ್ಲೂ ಬರೋದೇ ಇಲ್ಲ ಅಂತ ಆ ವೃದ್ಧೆ ಹೇಳ್ತಾ ಇದ್ಲಂತೆ. ಹಣವನ್ನ ಕೂಡಿಟ್ಟಿದ್ದ ಕಾರಣಕ್ಕೋ ಅಥವಾ ಬೇರೆ ಕಾರಣಕ್ಕೋ ಮನೆ ಬಿಡೋದಕ್ಕೆ ಆಕೆ ಸಿದ್ಧವಿರಲಿಲ್ಲ ಅಂತಿದ್ದಾರೆ ಸಂಬಂಧಿಕರು. ಯಾವಾಗ ನಾವು ಟೈಮ್ ವರ್ಷಕ್ಕೆ 2 ಸಲ 3 ಸಲ ಬಂದು ಅಡುಗೆ ಮಾಡಿ ನಾವು ತಿಂದು ಅವ್ರಿಗೂ ತಿನ್ನಿಸಿ ಸ್ನಾನ ಮಾಡಿಸಿ ಏನು ನಮ್ಮ ಕೈಯಲ್ಲಿ ಏನು ಸಹಾಯ ಆಗ್ತದೆ ಅದು ಮಾಡಿಬಿಟ್ಟು ಹೋಗ್ಬಿಡ್ತಾ ಇದ್ವಿ ನಾವು. ಅವ್ರು ತೊಗೊಂಬಂತು ಬಿಡ್ತಾನೆ ಇರಲಿಲ್ಲ. ಯಾರಿಗೂ ಬೀಗ ಹಾಕೊಂಡ್ರೆ ಯಾರನ್ನ ಬಂದು ಅದೇ ಅವ್ರಿಗೆ ಭಯ ಇತ್ತೋ ಏನೋ ಗೊತ್ತಿಲ್ಲ, ಕತ್ಕೊಂಡು ಹೋಗ್ಬಿಡ್ತಾರೆ ಅಂತ ಏನು ಭಯ ಇದ್ದಕ್ಕೆ ಬೀಗ ಹಾಕೊಂಡ್ರೆ ತಿರ್ಗಿ ಅವ್ರು ಬೀಗ ಓಪನೇ ಮಾಡಲ್ಲ, ಅಲ್ಲೇ ನಿಲ್ಕೊಳ್ತಾ ಇದ್ರು ಡೋರ್ ಹತ್ರನೇ. ನಮಗೆ ಯಾವತ್ತೂ ಅಲ್ಲಿ ರೂಮ್ ಹತ್ರನೂ ಹೋಗೋಕ್ಕೂ ಬಿಟ್ಟಿಲ್ಲ. ಕಿಟಕಿ ಎಲ್ಲ ಮುಚ್ಕೊಂಡು ನೋಡೋಕ್ಕೂ ಇಲ್ಲ, ಏನಿಲ್ಲ. ನಮಗೂ ಗೊತ್ತೇನಾಗಿರಲಿಲ್ಲ. ಅದೇ ಸಡನ್ನಾಗಿ ಏನಪ್ಪ ಇಷ್ಟು ದುಡ್ಡೆಲ್ಲ ಇಕ್ಕಿದಾರಲ್ಲ, ಮೂಟೆದಲ್ಲಿ ಇಕ್ಕಿದಾರಲ್ಲ ಅಂತ ನಮಗೂ ಹೇಳ್ತಾರ ಅಂತ ನಾವು ಏನು ಮಾಡ್ತೀವಿ, ಲಾಕ್ ಮಾಡ್ಕೊಂಡು ತಿರ್ಗ ಮಸೀದಿಯವ್ರಿಗೆ ಏರಿಯಾದವ್ರು ಇದ್ದಾರ ಅಂತ ಮಸೀದಿಯವ್ರಿಗೆ ಕರೆದು, ನೋಡಿ ಸರ್ ಈ ಥರ ಇದೆ, ನಿಮ್ಮ ಹತ್ರ ಇಕ್ಕಿಗಿರಿ, ಮಣ್ಣಾದ್ಮೇಲೆ ಇದ್ರದ್ದು ಏನು ಮಾಡಬೇಕಂತ ನಿಮ್ಮ ಹತ್ರ ಕೇಳಿ ಮಾಡೋಣ ಅಂತ ಅವ್ರ ಕೈಯಲ್ಲಿ ಕೊಟ್ಟಿವಿ. ಶುಕ್ರವಾರ ಎಣಿಸಿದ್ದಾರೆ. ಎಣಿಸಾದ್ಮೇಲೆ ಇಲ್ಲಿ ನೋಡಪ್ಪ ಇಷ್ಟಿಲ್ಲ ಇಷ್ಟು ಬಂದಿದೆ ಅಂತ ನಮಗೂ ತಿಳಿಸಾದ್ಮೇಲೆ ಆಯಿತು ಅದಕ್ಕೆ ಏನು ಪ್ರಾರಂಭ ಮಾಡಬೇಕಂತ ನಾವು ನಮ್ಮ ದೊಡ್ಡವರು ಇದ್ದಾರೆ ಅವ್ರಿಗೆ ಕೇಳಿ ನಮ್ಮ ಅಪ್ಪ ಅವರು ಅಕ್ಕ ತಂಗಿರಿಗೆ ಯಾರು ಕೊಡಬೇಕು ಇಲ್ಲ ಏನು ಮಾಡಬೇಕಂತ ಅದು ತೀರ್ಮಾನ ಮಾಡ್ತೀವಿ. ವೃದ್ಧೆಗೆ ಮನೆ ಕಟ್ಟುವ ಆಸೆ ಇತ್ತಂತೆ. ಹಣದ ಚೀಲಗಳು ಪತ್ತೆಯಾಗಿದ್ದು ತಕ್ಷಣವೇ ಹತ್ತಿರದ ಮಸೀದಿಗೆ ಮಾಹಿತಿಯನ್ನ ಕೊಟ್ಟಿದ್ದರು ಸ್ಥಳೀಯರು. ಹಣದ ಮೂಟೆಗಳನ್ನು ಎತ್ಕೊಂಡು ಹೋಗಿ ಮಸೀದಿಯಲ್ಲೇ ಲೆಕ್ಕ ಹಾಕಲಾಯಿತು. ನಂತರ ಆ ಹಣವನ್ನ ಪಾರದರ್ಶಕವಾಗಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಮಸೀದಿ ಟ್ರಸ್ಟ್ಗೆ ಈ ಹಣ ಬೇಡ ಅಂತ ಮಸೀದಿಯವರೇ ಹೇಳಿದ್ದಾರೆ. ಈ ಹಣವನ್ನ ಬಡವರಿಗೆ ಹಂಚಲು ಅಥವಾ ಮನೆ ನಿರ್ಮಾಣಕ್ಕೆ ಬಳಸಲು ಕುಟುಂಬಸ್ಥರು ತೀರ್ಮಾನಿಸಿದ್ದಾರೆ. ಅವಾಗ ಅದೇನಿದೆ ಅದು ತೀರ್ಮಾನ ಮಾಡೋದು ಅಂತ ನಾವು ಕಷ್ಟಕ್ಕೆ ತೊಗೊಂಡು ಅವ್ರು 3 ದಿನ ಆದಮೇಲೆ ಬಂದರು. ಅವ್ರ ಸಮ್ಮುಖದಲ್ಲೇ ಎಣಿಸಿದ್ರೆ 8,40,000 ಬಂತು. ಅವರ ವಾರಿಸ್ದಾರರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಯಾರ ಕಡೆಯಿಂದ, ನಮ್ಮ ಮಸೀದಿ ಕಡೆಯಿಂದ ಅವರು ವಾರಿಸ್ದಾರರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅವ್ರು ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ. ಮಸೀದಿಗೂ ಏನು ಮಾಡಿಕೊಂಡಿಲ್ಲ. ಇಲ್ಲೇನಾಗ್ತಾ ಇದೆ ಅಂದರೆ ಯಾವುದೋ ಮಾಧ್ಯಮದಲ್ಲಿ ಬಂದಿದೆ ಮಸೀದಿಯವರು ಸ್ವಲ್ಪ ಮಾಡಿಕೊಂಡಿದ್ದಾರೆ ಅಂತ. ಅದೆಲ್ಲ ಸುಳ್ಳು. ಯಾಕಂದರೆ ಆ ಹಣ ಮಸೀದಿಗೆ ಸೇರುವುದೇ ಇಲ್ಲ.
ಯಾವುದೇ ಕಾರಣಕ್ಕೂ ಮಸೀದಿಗೆ ಹಣ ತೊಗೊಳಕ್ಕಿಲ್ಲ. ಅವ್ರ ವಂಶಕರು ಇದ್ದಾರೆ, ಬಡವರು ಬಗ್ಗರು ಇದ್ದಾರೆ, ಅವರಿಷ್ಟ. ಅವ್ರು ಇದ್ದಾರಲ್ಲ ವಾರಿಸ್ದಾರರು, ಅವ್ರು ಯಾರಿಗಾರ ಕೊಟ್ಕೊಳ್ಳಿ ಅಂತ ಅವ್ರು ಕೊಟ್ಟಿದ್ದೀವಿ. ಅವರಿಗೆ ಒಬ್ಬ ಅಣ್ಣ ಇದ್ದಾನೆ, ಒಬ್ಬ ತಮ್ಮ, ಮತ್ತು ತಂಗಿದಿರು, ಅಕ್ಕದಿರು, ಈ 4 ಜನ ಅಕ್ಕಂದಿರಿದ್ರು, 4 ಜನ ಅಕ್ಕಂದಿರು, ಇವಳೊಬ್ಳು ಸೇರಿಸಿದ್ರೆ 5 ಹೆಣ್ಣುಮಕ್ಕಳು. ಒಟ್ಟಿನಲ್ಲಿ ಭಿಕ್ಷೆ ಬೇಡಿಯೂ ನಯಾ ಪೈಸೆಯನ್ನು ಪೋಲು ಮಾಡದೆ ಕೂಡಿಟ್ಟಿದ್ದ ವೃದ್ಧೆಯ ಈ ಕಥೆ ಮಂಡ್ಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಇಟ್ಟಿದ್ದು ನಮಗೆ, ಬಚ್ಚಿಟ್ಟಿದ್ದು ಪರರಿಗೆ ಎಂಬ ಗಾದೆ ಈ ಅಜ್ಜಿಯ ಕಥೆಯಿಂದ ಅಕ್ಷರಶಃ ಸತ್ಯವಾಗಿದೆ.